ನನಗೆ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಎಲ್ಲ ಹೇಳ್ಕೊಡೋರು ವೈದ್ಯೋ ನಾರಾಯಣೋ ಹರಿ ಅಂತ. ಬಟ್ ಅದೆಲ್ಲ ಡಾಕ್ಟರ್ಸು ಆ ಒಂದು ಕ್ಯಾಟಗರಿನಲ್ಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಡೌಟ್ಫುಲ್ ನನಗೆ. ಬಟ್ ಶ್ರೀನಾಥ್ ಕಮ್ಸ್ ಅಂಡರ್ ದಟ್ ಕ್ಯಾಟಗರಿ ಫಾರ್ ಮೀ. ನನಗೆ ಅವರು ನಿಜವಾಗ್ಲೂ ನನ್ನ ನಾರಾಯಣ ಥರ, ನನ್ನ ಗಾಡ್ ಥರ. ಬಟ್ ಇನ್ ಬಿಟ್ವೀನ್ ನನಗೆ ಈ ಕೀಮೋಥೆರಪಿ ಆ್ಯಂಡ್ ರೇಡಿಯೋಥೆರಪಿ ಆಗಿದ ತಕ್ಷಣ ನನಗೆ ಬೆನ್ನೋವು ಸ್ಟಾರ್ಟ್ ಆಯಿತು. ನನಗೇನು ಬೇಕೋ ನಾನು ಅದನ್ನು ಫಾಲೋ ಮಾಡ್ತೀನಿ. ನನಗೆ ಅದು ವಿಷ ಇದ್ದರೂ ನಾನು ಕುಡಿತಿದ್ದೆ. ಡಿಸೆಂಬರ್ 30th August 11th ವಾಸ್ ಮೈ ಲಾಸ್ಟ್ ಕೀಮೋಥೆರಪಿ. ಅಷ್ಟರೊಳಗಡೆ ಇದೆಲ್ಲ ಡ್ರಾಮಾ ಮುಗಿದೋಯ್ತು. ಬೋರ್ಡ್ ತಲೆ ಏನಮ್ಮ ಹೆಡ್ ಮಸಾಜ್ ಮಾಡ್ತೀಯ ಅಂದರೆ ಅದಕ್ಕೆ ಮಸಾಜ್ ಮಾಡಬೇಕಂತ. ಬಾಡಿ ಸೆಲ್ಸ್ನಲ್ಲಿ ಒಂದು ರೌಡಿ ಸೆಲ್ ಬಂದರೆ ಒಳಗಡೆ ಅದೆಲ್ಲರನ್ನೂ ಕರೆಯುತ್ತೆ ಸೆಲ್ಸ್ನ, ಬಾ 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 ನನ್ನ ಜೊತೆ ಫ್ರೆಂಡ್ಸ್ ಮಾಡ್ಕೊ ಅಂತ. ಸೊ ಈ ರೌಡಿ ಸೆಲ್ಸ್ ಜೊತೆ ಎಲ್ಲ ಸೆಲ್ಲು ಒಂದಾಗೋದ್ರೆ ಅದೊಂದು ಟ್ಯೂಮರ್ ಥರ ಆಗೋಗುತ್ತೆ. ಇದನ್ನು ನಾನು ಕ್ಯಾನ್ಸರ್ ಸೆಲ್ಸ್ ಅಂತ ಅಂದ್ಕೊಂಡಿದ್ದೀನಿ. ಕೀಮೋಥೆರಪಿ ಒಂದು 4 ಆದಮೇಲಿಂದ ರೇಡಿಯೋಥೆರಪಿ ಹೋದೆ. ರೇಡಿಯೋಥೆರಪಿನಲ್ಲೂ ನಾನು ಯಾವುದು ಒಂದು ನೆಗೆಟಿವ್ ಅಂತ ನಾನು ಅಂದ್ಕೊಳ್ಳಿಲ್ಲ. ಬಿಕಾಸ್ ನನಗೆ ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಮಾಡಿದ್ರು, ನನಗೆ ಚೆನ್ನಾಗಕ್ಕೆ ಮಾಡ್ತಿದ್ದಾರೆ ಅಂತ. ಸೊ ನಾನು ಯಾವುದೊಂದು ನೆಗೆಟಿವ್ ಆಗಿ ಅಂದ್ಕೊಳ್ಳಿಲ್ಲ. ಬಟ್ ಇನ್ ಬಿಟ್ವೀನ್ ನನಗೆ ಈ ಕೀಮೋಥೆರಪಿ ಆ್ಯಂಡ್ ರೇಡಿಯೋಥೆರಪಿ ಆಗಿದ ತಕ್ಷಣ ನನಗೆ ಬೆನ್ನೋವು ಸ್ಟಾರ್ಟ್ ಆಯಿತು. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದಿ ಎಫೆಕ್ಟ್ಸ್ ಆಫ್ ಕೀಮೋ, ಬಿಕಾಸ್ ಮಸಲ್ ಲಾಸ್ ಅದೆಲ್ಲ ಇರುತ್ತೆ. ನನ್ನ ಸಿಸ್ಟ್ರಿನ್ಲಾನಲ್ಲಿ ನೋಡಿದ್ದೆ, ಅವ್ರಿಗೂ ಬೆನ್ನೋವು ಅಂತ ಅಳೋರು ಪಾಪ ಮನೆಯಲ್ಲಿ. ನನಗೆ ಅವಾಗ ಅಷ್ಟು ತಲೆಯಲ್ಲಿ ಇಲ್ಲ. ಆ್ಯಂಡ್ ನಾನು ಹೇಳ್ತಾ ಇದ್ದಿದ್ದು ಅವ್ರು ಏನೂ ಫಾಲೋ ಮಾಡ್ತಿರ್ಲಿಲ್ಲ. ನನಗೇನು ಬೇಕೋ ನಾನು ಅದನ್ನು ಫಾಲೋ ಮಾಡ್ತೀನಿ. ನನಗೆ ಅದು ವಿಷ ಇದ್ದರೂ ನಾನು ಕುಡಿತಿದ್ದೆ. ಹಾಗೆ ನನಗೆ ಗೊತ್ತು ಚೆನ್ನಾಗಾಗ್ತೀನಿ ಅಂದರೆ ನಾನು ಮಾಡ್ತಿದ್ದೆ. ಅವ್ರು ಯಾವುದೇ ನ್ಯೂಟ್ರಿಷನ್ ಫಾಲೋ ಮಾಡ್ತಿರ್ಲಿಲ್ಲ. ಆ ಬೆನ್ನೋವು ಅವ್ರಿಗೆ ನಾನು ಹೇಗೆ ಹ್ಯಾಂಡಲ್ ಮಾಡಲಿಲ್ಲ. ಅವ್ರಿಗೆ ನೆಕ್ಸ್ಟ್ ಡೇ ಶಿ ಬಿಕೇಮ್ ಪ್ಯಾರಾಲಿಟಿಕ್. ನನಗೆ ಬೆನ್ನೋವು ಬಂದಿದ ತಕ್ಷಣ ನನಗೆ ಕನೆಕ್ಟ್ ಆಯಿತು, ನನಗೂ ಅಕಸ್ಮಾತಾಗಿ ಪ್ಯಾರಾಲಿಟಿಕ್ ಆಗಬಾರ್ದು ಅಂದ್ಬಿಟ್ಟು ಇಮಿಡಿಯೇಟಾಗಿ ಆರ್ಥೋಪೆಡಿಷಿಯನ್ ಹತ್ರ ಹೋದೆ. ದೇ ಟೋಲ್ಡ್ ನಿನಗೆ ಸ್ಲಿಪ್ ಡಿಸ್ಕ್ ಸರ್ಜರಿ ಆಗಿದೆ, ಇಮಿಡಿಯೇಟಾಗಿ ಸರ್ಜರಿ ಮಾಡಿಬಿಡೋಣ, ಯು ವಿಲ್ ಬಿ ಫೈನ್ ಅಂತ. ಸೊ ಇದೆಲ್ಲ ಆಗೋವಾಗಲೇ ಸರ್ಜರಿ ಮಾಡಿಕೊಂಡೆ, ಸ್ಲಿಪ್ ಡಿಸ್ಕ್ ಸರ್ಜರಿ. ಅದಾದಮೇಲಿಂದ ಇನ್ಫ್ಯಾಕ್ಟ್ ನನ್ನ ಮನೆ ಫಸ್ಟ್ ಫ್ಲೋರ್. ಸ್ಲಿಪ್ ಡಿಸ್ಕ್ ಸರ್ಜರಿ ಆಗಿದ್ದು ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗಿ ಫಸ್ಟ್ ಫ್ಲೋರ್ ಹತ್ತಬೇಕು. ಸ್ಲಿಪ್ ಡಿಸ್ಕ್ ಸರ್ಜರಿ ಆಗಿದ್ದು 4 hours ಶರನ್ನು ನನ್ನನ್ನು ಎಬ್ಬಿಸ್ಬಿಟ್ಟು ನೀನು ಬಾ ನಡಿ. ನಾನು ಹೇಳಿದೆ ನಂಗೆ ನೋವ್ತಿದೆ. ಇಲ್ಲ ನಡಿಲೇಬೇಕು, ಚಾಯ್ಸ್ ಇಲ್ಲ, ನೀನೇ ಬಾತ್ರೂಮ್ಗೆ ಹೋಗಬೇಕು, ಚಾಯ್ಸ್ ಇಲ್ಲ ಅಂದರೆ ಒಂದು ಡಾಕ್ಟರ್, ಹಿ ವಾಸ್ ಮೋರ್ ಎ ಡಾಕ್ಟರ್ ಟು ಮೀ. ಒಂಥರ ಇಟ್ ವಾಸ್ ಡಿವೈನ್ ಬ್ಲೆಸ್ಸಿಂಗ್, ಗಾಡ್ ಸೆಂಟ್ ಪರ್ಸನ್ ಡಾಕ್ಟರ್ ಶರಣ್ ನನ್ನ ಲೈಫ್ನಲ್ಲಿ. ಸೊ ಹಿ ಪುಷ್ಡ್ ಮೀ. ಸೊ ಅದರಿಂದ ನಾನು ಫಸ್ಟ್ ಫ್ಲೋರ್, ನನಗೆ ಸ್ಲಿಪ್ ಡಿಸ್ಕ್ ಸರ್ಜರಿ ಆಗಿ ನೆಕ್ಸ್ಟ್ ಡೇ ಐ ಕುಡ್ ಕ್ಲೈಂಬ್ ಅಪ್ ದ ಸ್ಟೇರ್ಸ್. ಅದಾದಮೇಲಿಂದ ಒಂದು 5 days ಗ್ಯಾಪ್ ಕೊಟ್ಟಿದ್ರು ಡಾಕ್ಟರ್ಸ್. ಆವಾಗಲೇ ತುಂಬ ಲೇಟಾಗಿ ಹೋಗಿತ್ತು ನನ್ನ ಕೀಮೋಥೆರಪಿಗೆ. ದೆನ್ ಅಗೇನ್ ಐ ರೀಸ್ಟಾರ್ಟೆಡ್ ಮೈ ಕೀಮೋಥೆರಪಿ. ಸೊ ಇಟ್ ವೆಂಟ್ ಆನ್. ಸೊ ಫ್ರಮ್ ಡಿಸೆಂಬರ್ 30th ಅಂದರೆ ಡಿಸೆಂಬರ್ 6th ಈ ಟ್ರಾಮಾ ಆಫ್ ಕ್ಯಾನ್ಸರ್ ಮೈಂಡಲ್ಲಿ ಸ್ಟಾರ್ಟ್ ಆಗಿದ್ದು. ಡಿಸೆಂಬರ್ 30th August 11th ವಾಸ್ ಮೈ ಲಾಸ್ಟ್ ಕೀಮೋಥೆರಪಿ. ಅಷ್ಟರೊಳಗಡೆ ಇದೆಲ್ಲ ಡ್ರಾಮಾ ಮುಗಿದೋಯ್ತು. ಸೊ ಇಷ್ಟರ ಮಧ್ಯದಲ್ಲಿ ನನ್ನ ಪಾಡಿಗೆ ಐ ಯೂಸ್ ಟು ಗೋ ಟು ಪುಟ್ಟಪರ್ತಿ. ನಂಗೆ ತುಂಬ ಇಷ್ಟ ಬಾಬಾ ಅಂದರೆ. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ 2-3 days. ಥೆರಪಿ ಆಗಿಬಿಟ್ಟು ಯಾವುದು ಇದು ತಿನ್ನಬೇಡ, ತಿನ್ನಬೇಡ ಅದೆಲ್ಲ ಹೇಳೋರು. ನಾನು ಏನೋ ಮಾಡ್ಕೋತೀನಿ ಅಂದ್ಬಿಟ್ಟು ಡ್ರೈವ್ ಮಾಡ್ಕೊಂಡು ಹೊಟ್ಟೋಗ್ತಿದ್ದೆ. ಅಲ್ಲಿ ಹೋಗ್ಬಿಟ್ಟು ಪೀಸ್ಫುಲ್ಲಾಗಿ ಕೂತ್ಕೊಂಡು ಅದು ಏನೇನು ಅಳಬೇಕು ಅದೆಲ್ಲ ಹತ್ಬಿಟ್ಟು ವಾಪಸ್ ಐ ಯೂಸ್ ಟು ಕಮ್ ಬ್ಯಾಕ್ ಹೋಮ್ ವೆರಿ ಎನರ್ಜೈಸ್ಡ್. ನಂಗೆ ಏನು ಆಗೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ದೆ ಮನ್ಲಿ. ಬಟ್ ಐ ಯೂಸ್ ಟು ಗೋ ಲಾಟ್ ಆಫ್ ಟ್ರಾಮಾ ಇನ್ಸೈಡ್ ಇರುತ್ತಲ್ಲ. ಸೊ ಬಿಕಾಸ್ ಅವ್ರಿಗವಾಗ ನಮ್ಮ ಅತ್ತೆಗೆ ಇವಾಗ 98 years, ಅವ್ರಿಗವಾಗ 86. ಅವ್ರಿಗೆ ಏನು ಸೊಸೆಗೂ ಹಿಂಗಾಗೋಯ್ತು. ಎಲ್ಲರಿಗೂ ಅನ್ಸುತ್ತಲ್ವ, ಮಗಳು ಸತ್ಲು ಸತ್ತೋಗ್ತಾಳೆ. ಬಟ್ ನನಗೆ ಐ ವಾಂಟ್ ಟು ಡೈ ಒನ್ಸ್. ನನಗೆ ಬದುಕಿದ್ದು ಸತ್ತಂಗಿರಬಾರ್ದು, ಸತ್ತರೆ ಒನ್ಸ್ ಫಾರ್ ಆಲ್ ಹೊಟ್ಟೋಗ್ಬಿಡ್ಬೇಕು. ಇದು ನಂದು ಗೋಲ್. ಒನ್ಸ್ ಫಾರ್ ಆಲ್ ಸಾಯ್ಬೇಕಷ್ಟೇ. ಸಾಯೋದ್ರದ್ದು ಒಂದ್ಸರಿ, ನಾಟ್ ಎವ್ರಿ ಡೇ. ಐ ಲಿವ್ ಮೈ ಲೈಫ್ ಎವ್ರಿ ಡೇ. ನನಗೆ ಆ ಝೀಲ್ ಬಂತು. ಸೊ ನನ್ನ ಮಗ ಆ್ಯಕ್ಚುಲಿ ಈ ವಾಸ್ ವರ್ಕಿಂಗ್ ಇನ್ ಮೈಕ್ರೋಸಾಫ್ಟ್. ಕೆಲಸ ಬಿಟ್ಟು ಬಂದುಬಿಟ್ಟ, ರಿಸೈನ್ ಮಾಡಿಬಿಟ್ಟು ನಮ್ಮ ಅಮ್ಮನ ನೋಡ್ಕೋತೀನಿ ಅಂತ. ಸೊ ಅವನನ್ನು ನಾನು ತುಂಬ ಪುಷ್ ಮಾಡಿ ಅಮೆರಿಕಕ್ಕೆ ಕಳಿಸ್ಬಿಟ್ಟೆ, ಓದಲೇಬೇಕು ನೀನು ಅಂತ. ಸೊ ಅವನು ಒಂದು ಪ್ರಾಮಿಸ್ನಲ್ಲಿ ಹೋದ. ನೋಡಿ ಎಷ್ಟು ಚಾಲೆಂಜಸ್ ಇರುತ್ತೆ. ನೀನನ್ನು ಗ್ರ್ಯಾಜುಯೇಷನ್ ನೋಡೋಕೆ ಅಮೆರಿಕಾಗೆ ಬರ್ತೀಯಾ? ಅವಾಗ ನಾನು ಹೋಗಿ ಅಮೆರಿಕನಲ್ಲಿ ಐ ಸೆಡ್ ಬರ್ತೀನಿ. ನಿಂಗೇನು ಗ್ಯಾರಂಟಿ? ನಾನು ಹೇಳಿದೆ
ನಾನಿದ್ರೆ ಬರ್ತೀನಿ, ಇಲ್ಲಾಂದರೆ ಏನು ಇಲ್ಲ ನೀವು ಬರ್ತೀಯ ಅಂದರೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್, ಸರಿ ನಾನು ಬರ್ತೀನಿ, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ. ಹೀಗೆ ಅವನನ್ನು ತಳ್ದೆ. ಸೊ ಆಮೇಲೆ August 8th ಅವನು ಅಮೆರಿಕಾಗೆ ಹೋದ. August 11th ವಾಸ್ ಮೈ ಲಾಸ್ಟ್ ಕೀಮೊಥೆರಪಿ. ಅವತ್ತಿಂದ ಇವತ್ತರೆಗೂ ನೋ ಮೆಡಿಕೇಶನ್ಸ್ ಟು ದ ಬಾಡಿ. ಬಟ್ ತುಂಬ ನನಗಿಷ್ಟ ಎಜುಕೇಟ್ ಮಾಡೋಕ್ಕೆ. ಭಯ ಪಡಬೇಡಿ, ಒಂದು ಧೈರ್ಯವಾಗಿರಿ, ಸಾಯೋದು ಒಂದು ಸರಿ, ಎನಿವೇಸ್ ಸಾಯ್ತೀವಿ, ಅದಕ್ಕೆ ಭಯ ಪಟ್ಕೊಂಡು ಸಾಯಬೇಕು, ಲೆಟ್ಸ್ ಹ್ಯಾಪಿಲಿ ಡೈ ಅಂತ ಹೇಳ್ತೀನಿ ಎಲ್ಲರಿಗೂ. ಆ್ಯಂಡ್ ಮನೆಯಲ್ಲಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ತೀನಿ, ಟೆನ್ಷನ್ ಕೊಡಬೇಡಿ ಪೇಷಂಟ್ಗೆ, ಅವ್ರ ಪಾಡ್ಗೆ ಅವ್ರು ಬಿಡಿ. ನೀವು ಸ್ಟ್ರೆಸ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ. ಯಾಕೆಂದರೆ ನಂಗೆ ಗೊತ್ತಿತ್ತು, ನಾವು ಹಿಂಗೆ ಸುಮ್ಮನೆ ಹಿಂಗೇನೋ ನೋಡ್ತಿದ್ದು, ಅವ್ರು ಏನಾದ್ರು ಮಾತಾಡಿದ್ರೆ ನನ್ನ ಬಗ್ಗೆನೇ ಮಾತಾಡ್ತಾರೆ ನಾವು ಅಂದ್ಕೊಂಡ್ಬಿಡ್ತೀವಿ. ಸೊ ಅದು ಅನ್ಕೋಬಾರ್ದು. ಅದನ್ನು ನನ್ನ ಸಿಸ್ಟ್ರಿನ್ಲ ವಿಷಯದಲ್ಲಿ ಗೊತ್ತಿತ್ತು. ಅವ್ರು ನನ್ನ ಕೇಳೋರು ಕರೆದು ಏನು ಹೇಳಿದ್ರು, ಇವ್ರೇನು ಹೇಳಿದ್ರು ಅಂತ. ಸೊ ನಂಗೆ ಗೊತ್ತಿತ್ತು ನನ್ನ ಬಗ್ಗೆನೂ ಬೇರೆಯವ್ರು ಹಾಗೆ ಅಂದ್ಕೊಂಡ್ರೆ ಅವ್ರು ಏನಾದ್ರು ಮಾತಾಡ್ಕೊಂಡು ನನಗೇನಾಗಬೇಕು ಅಂತ. ಸೊ ಐ ವಾಸ್ ಪ್ರಿಪೇರ್ಡ್. ಸೊ ಇದು ನಾನು ಅದಕ್ಕೆ ಹೇಳಿದ್ದು, ಐ ವಾಸ್ ಕನೆಕ್ಟೆಡ್. ದೇವರೆಲ್ಲೋ ಒಂದು ಕನೆಕ್ಷನ್ ಕೊಡ್ತಾನೆ. ಮೈ ಸಿಸ್ಟರ್ ಇನ್ ಲಾ ವಾಸ್ ಎ ಕನೆಕ್ಟ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕ್ಯಾನ್ಸರ್ ಆ್ಯಂಡ್ ಟು ಗೋ ಥ್ರೂ ಇಟ್ ಸೋ ಈಸಿಲಿ. ಸೊ ಇವಾಗ ಆ್ಯಕ್ಚುಲಿ ನನಗೆ ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್. ಬ್ಯುಸಿಯಾಗಿರ್ತೀನಿ, ನನ್ನ ತಲೆ ಯಾವುದಕ್ಕೂ ಕೆಡ್ಸ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸು ನನಗೆ ಕ್ಯಾನ್ಸರ್ ಬಂದಾಗ ನನ್ನ ಪೇರೆಂಟ್ಸಿಗೆ ನಾನು ಹೇಳಲೇ ಇಲ್ಲ ಕ್ಯಾನ್ಸರ್ ಅಂತ. ಯಾಕೆಂದರೆ ದೊಡ್ಡವ್ರಿಗೆಲ್ಲ ಪಾಪ ಕ್ಯಾನ್ಸರ್ ಅಂದರೆ ಅದೇನೋ ಮಾಡಬಾರ್ದಿರೋ ಅಪರಾಧ ಮಾಡೇನೋ ಬಂದುಬಿಟ್ಟಿದೆ ಅನ್ಕೋತಾರೆ. ಅದೇನಿಲ್ಲ. ಲೈಫ್ ಸ್ಟೈಲು, ನಮ್ಮ ಫುಡ್ ಹ್ಯಾಬಿಟ್ಸು, ನಮ್ಮ ಮೈಂಡು, ಐ ಥಿಂಕ್ ಇದ್ರ ಮೇಲೆ ಎಲ್ಲ ಜಾಸ್ತಿ ಫೋಕಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ನನಗೆ ಇವಾಗ ಐ ಆಮ್ ವೆರಿ ಹ್ಯಾಪಿ. ಇವಾಗ 60 ವರ್ಷ, 46 ಇದ್ದಾಗ ಬಂತು. ನನ್ನ ನೋಡಿದ್ರೆ ಯಾರು 60 ಅಂತ ಹೇಳಲ್ಲ, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನು ಅಂತ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ನೀನು ಎಷ್ಟು ಹ್ಯಾಪಿಯಾಗಿರ್ತೀಯೋ ಅಷ್ಟು ಪೀಸ್ಫುಲ್ಲಾಗಿರ್ಬೋದು. ಸೊ ನನಗೆಲ್ಲದಕ್ಕೂ ನನ್ನ ಬಿಗ್ಗೆಸ್ಟ್ ಫ್ರೆಂಡ್ ಇಸ್ ಮೈ ಗಾಡ್. ಆ್ಯಂಡ್ ನಂದು ಕೀಮೋಥೆರಪಿ ಫುಲ್ಲು ನನಗೊಂದು ತುಂಬ ಒಳ್ಳೆ ಫ್ರೆಂಡ್ಸು, ತುಂಬ ಹೆಲ್ಪ್ ಮಾಡಿದವರು. ಐ ಶುಡ್ ನೆವರ್ ಫರ್ಗೆಟ್, ಗ್ರ್ಯಾಟಿಟ್ಯೂಡ್ ಇರಬೇಕು. ಒಂದು ನನ್ನ ಫ್ರೆಂಡ್ ಆರ್ತಿ ಅಂತ, ಅವಳ ಮನೆಯಲ್ಲಿ ಏನು ಚಾಲೆಂಜಸ್ ಇದ್ದರೂ ಅವಳು ನನ್ನ ಜೊತೆಯಲ್ಲಿ ಯಾವಾಗಲೂ ಇರೋಳು. ಇನ್ನೊಬ್ಳು ನನ್ನ ಬ್ಯೂಟಿಷಿಯನ್ ಸುನಂದ ಅಂತ, ಅವಳು ಮಾತಿಗೂ ಫೋನ್ ಮಾಡೋಳು, ಏನು ಮಾಡ್ತಿದ್ರೆ ಮೇಡಮ್, ಬನ್ನಿ ಒಂದು ಹೆಡ್ ಮಸಾಜ್ ಮಾಡ್ತೀನಿ ಅಂತ. ನಾನು ಹೋಗಲಿಲ್ಲ ಅಂದರೆ ಮನೆಗೆ ಕಳಿಸ್ಬಿಡ್ರೋಳು. ಬೋರ್ಡ್ ತಲೆ ಏನಮ್ಮ ಹೆಡ್ ಮಸಾಜ್ ಮಾಡ್ತೀಯ ಅಂದರೆ ಅದಕ್ಕೆ ಮಸಾಜ್ ಮಾಡಬೇಕಂತ. ಸೊ ಐ ಯೂಸ್ ಟು ರಿಲ್ಯಾಕ್ಸ್, ಹಾಗೇ ನಿದ್ದೆ ಮಾಡಿಬಿಡ್ತಿದ್ದೆ. ಆಮೇಲೆ ಇನ್ನೊಬ್ಬರು ಮಮತಾ ಅಂತ, ಅವ್ರು ಬಂದು ನಂಗೆ ಸುಮ್ಮನೆ CDs ಕೊಟ್ಟರು. ತುಂಬ ನೀನು ಕಾಮ್ ಡೌನ್ ಆಗೋ CDs ಕೇಳು ಅಂತ. ತುಂಬ ಆ CDಗಳು ಕೇಳಿ, ಆ ಮ್ಯೂಸಿಕ್ ಕೇಳಿ ಕಾಮ್ ಡೌನ್ ಆಗ್ತಾಯಿದ್ದೆ. ಸೊ ಈ ಥರ ನನ್ನ ಲೈಫ್ನಲ್ಲಿ ತುಂಬ ಜನದ ರೋಲ್ ಇದೆ. ಇಟ್ ಈಸ್ ನಾಟ್ ಮೀ, ಬಟ್ ಫಾರ್ ಮೀ ನನ್ನ ಗಾಡ್ ಈಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ಇವತ್ತೂ ನನಗೆ ನನ್ನ ಬಾಬಾ, ಐ ಲವ್ ಹಿಮ್. ನಾನು ಎಲ್ಲರಲ್ಲೂ ಬಾಬಾ ನೋಡ್ತೀನಿ, ನಿಮ್ಮಲ್ಲೂ ನೋಡ್ತೀನಿ, ಎಲ್ಲರಲ್ಲೂ ನೋಡ್ತೀನಿ. ಬಾಬಾ ಅಂದರೆ ಒಂದು ಫಿಗರ್ ಅಂತ ನಾನು ನೋಡಲ್ಲ. ಒಳ್ಳೇದು ಯಾರು ನಿನಗೋಸ್ಕರ ಬಯಸ್ತಾರೋ, ಒಳ್ಳೇದು ಯಾರು ಮಾಡ್ತಾರೋ, ನೀನು ಒಳ್ಳೇದು ಯಾರ ಬಗ್ಗೆ ಚಿಂತೆ ಮಾಡ್ತೀಯೋ, ಸೊ ದಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಲೈಫ್. ಆ್ಯಕ್ಚುಲಿ ಯಾವುದಾದ್ರೂ ಒಂದು ರೋಗ ಅಂತ ಒಬ್ಬ ಮನುಷ್ಯಂಗೆ ಬರೋದು ಸಹಜ, ಕರೆಕ್ಟ್? ಅದು ಗಾದೆನೇ ಇದೆ, ಮನುಷ್ರಿಗೆ ಬರದೆ ಮರಕ್ಕೆ ಬರುತ್ತಾ ಅಂತಾರೆ, ರೈಟ್? ಮರಕ್ಕೂ ಬರುತ್ತೆ ಪಾಪ, ಅದು ಹೇಳ್ಕೊಳ್ಳಲ್ಲ, ನಾವು ಹೇಳ್ಕೊಳ್ತೀವಿ, ರೈಟ್? ಈಗ ನಾನು ಅರ್ಥ ಮಾಡ್ಕೊಂಡಿರೋದು, ಒಂದು ಮನುಷ್ಯಂದು ಬಾಡಿ ಜೀವಕೋಶಗಳಿಂದ ಇರೋದು, ಅಂದರೆ ಸೆಲ್ಸಿಂದ ಡೆವಲಪ್ ಆಗೋದು. ಆ ಸೆಲ್ಸು ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಆಗಿಬಿಟ್ಟು ನಮ್ಮದು ಒಂದು ಹ್ಯೂಮನ್ ಬಾಡಿ ಇರೋದು. ಇವಾಗ ಈ ಸೆಲ್ಸನ್ನೆಲ್ಲ ನಾವು ಹ್ಯಾಪಿಯಾಗಿ ಹೆಲ್ತಿಯಾಗಿ ಇಟ್ಕೊಂಡ್ರೆ ನಮಗೆ ಯಾವುದು ಏನೂ ಹತ್ರಕ್ಕೆ ಬರಲ್ಲ. ಇವಾಗ ನಾವು ಯಾವುದೋ ಒಂದು ರಾಂಗ್ ಫುಡ್ ಹ್ಯಾಬಿಟ್ಸ್ ಆಗಲಿ, ಅಥವಾ ಇವಾಗ ಹೆಂಗೆ ಹೇಳಬೇಕು ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಮಗೆ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆ ಫ್ರೆಂಡ್ಸು ಇರ್ತಾರೆ, ಕೆಟ್ಟ ಫ್ರೆಂಡ್ಸು ಇರ್ತಾರೆ. ಇವಾಗ ನಮಗೆ ಆ್ಯಕ್ಚುಲಿ ಒಳ್ಳೆ ಫ್ರೆಂಡ್ಸು ಬೇಗ ಇನ್ಫ್ಲುಯೆನ್ಸ್ ಮಾಡಲ್ಲ, ಒಂದು ಕೆಟ್ಟ ಫ್ರೆಂಡ್ಸು ಬೇಗ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಪರವಾಗಿಲ್ಲ ಬಾರೋ, ಒಂದು ದಿವಸ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಅಂತ ಹೇಳಿದ್ರೆ ನಾವು ವಿ ಗೆಟ್ ಇನ್ಫ್ಲುಯೆನ್ಸ್ ವಿತ್ ದ್ಯಾಟ್ ಕೈಂಡ್ ಆಫ್ ಫ್ರೆಂಡ್ಸ್ ಅಲ್ವಾ? ಸೊ ಇವಾಗ ನೋಡಿ, ಹಾಗೆಯೇ ಬಾಡಿ ಸೆಲ್ಸ್ನಲ್ಲಿ ಒಂದು ರೌಡಿ ಸೆಲ್ ಬಂದರೆ ಒಳಗಡೆ ಅದೆಲ್ಲರನ್ನೂ ಕರೆಯುತ್ತೆ ಸೆಲ್ಸ್ನ, ಬಾ 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 ನನ್ನ ಜೊತೆ ಫ್ರೆಂಡ್ಸ್ ಮಾಡ್ಕೊ ಅಂತ. ಸೊ ಈ ರೌಡಿ ಸೆಲ್ಸ್ ಜೊತೆ ಎಲ್ಲ ಸೆಲ್ಲು ಒಂದಾಗೋದ್ರೆ ಅದೊಂದು ಟ್ಯೂಮರ್ ಥರ ಆಗೋಗುತ್ತೆ.
ಇದನ್ನು ನಾನು ಕ್ಯಾನ್ಸರ್ ಸೆಲ್ಸ್ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ರೌಡಿಗಳು ಕೆಟ್ಟವರು ಅಂತಲ್ಲ, ಆ ರೌಡಿಗಳನ್ನು ಬದಲಾವಣೆ ಮಾಡೋದಕ್ಕೆ ಒಂದು ಸೆಲ್ಸಿಗೆ ಕೆಪಾಸಿಟಿ ಇರಬೇಕು. ಬಟ್ ಬೇಗ ಅಟ್ರಾಕ್ಟ್ ಆಗೋದು ಬ್ಯಾಡ್ ಸೆಲ್ಸ್ಗೆ. ಇವಾಗ ನೋಡಿ, ಬ್ಯಾಡ್ ಥಿಂಗ್ಸ್ ಆಟೋಮೆಟಿಕಲಿ ಹ್ಯಾಪನ್ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ನೀವು ಕೆಟ್ಟದ್ದು ಆಗ್ಬೇಕಂತಂದರೆ ನೀನು ಏನು ಮಾಡಲಿಲ್ಲ ಅಂದರೂ ಕೆಟ್ಟದಾಗುತ್ತೆ. ಆದರೆ ಒಂದು ಒಳ್ಳೇದು ಮಾಡಬೇಕು ಅಂದರೆ ತುಂಬಾ ನೀನು ಅದ್ರ ಮೇಲೆ ಫೋಕಸ್ ಮಾಡಿ ಕಷ್ಟಪಟ್ಟು ಒಳ್ಳೇದು ಮಾಡಬೇಕು. ಸೊ ಒಳ್ಳೇದಾಗಬೇಕು ಅಂತಂದರೆ ನಾವು ತುಂಬ ಅದ್ರ ಬಗ್ಗೆನೇ ಓದಬೇಕು, ಅದ್ರ ಬಗ್ಗೆನೇ ಚಿಂತನೆ ಮಾಡಬೇಕು, ಅಥವಾ ಅದನ್ನು ಯೋಚನೆ ಮಾಡೋರ ಜೊತೆನೇ ಇರಬೇಕು, ಎಜುಕೇಟ್ ಆಗಬೇಕು. ಈ ಥರ ಕೆಟ್ಟದಾಗಬೇಕು ಅಂದರೆ ಹಂಗೆ ಆಗೋಗುತ್ತೆ. ಸೊ ಒಂದೊಂದು ಸರಿ ಹಿಂಗೆ ಆಗುತ್ತೆ. ಇಟ್ಸ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಅಷ್ಟೇ ಹೊರತು ಕ್ಯಾನ್ಸರ್ ಬಂದರೆ ಸಾಯ್ತಾರೆ ಅನ್ನೋದು ಏನಿಲ್ಲ. ಒನ್ ಆಫ್ ದ ರೀಸನ್ಸ್ ಸಾಯೋದಕ್ಕಿರ್ಬೋದು, ಬಟ್ ನೀನು ಮೆಂಟಲಿ ವೀಕ್ ಆಗೋದ್ರೆ ಸಾಯೋದು ಗ್ಯಾರಂಟಿ ಅಂತ ನಂದು ಫೀಲಿಂಗು. ಸೊ ದಿಸ್ ಇಸ್ ಹೌ ಐ ಕ್ಯಾನ್ ಸಮರೈಸ್ ದ ಹೋಲ್ ಆಫ್ ಮೈ ಲೈಫ್. ಮೈನಾಗಿ ಈ ಒಂದು ಕ್ಯಾನ್ಸರ್ ಅನ್ನೋ ಒಂದು ರೋಗ ಬರಬೇಕು ಅಂದರೆ ನನಗೆ ತಿಳಿದ ಮಟ್ಟಿಗೆ ಒಂದು ಮೇಜರ್ ಸ್ಟ್ರೆಸ್ ಇರಬಾರ್ದು. ಸ್ಟ್ರೆಸ್ಸಿಂದ ಬರೋ ಚಾನ್ಸಸ್ ಇದೆ, ಅಡಲ್ಟ್ರೇಷನ್ ಆಫ್ ಫುಡ್ಡಿಂದ ಬರೋ ಚಾನ್ಸಸ್ ಇದೆ, ಮತ್ತು ಪ್ರಾಪರ್ ಹ್ಯಾಬಿಟ್ಸ್ ಇದು ರಾಂಗ್ ಹ್ಯಾಬಿಟ್ಸ್ ಇದ್ದರೆ ಬರೋದಕ್ಕೆ ಒಂದು ಚಾನ್ಸ್ ಇದೆ. ಯಾವುದರಿಂದ ಬಂತು ಅನ್ನೋದಕ್ಕೆ ಯಾರೂ ಇದುವರೆಗೂ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ, ಡಾಕ್ಟರ್ಸೇ ಆಗಲಿ ಜನನೇ ಆಗಲಿ. ಯಾಕೆ ಬರುತ್ತೆ ಅನ್ನೋದಕ್ಕೆ ರೀಸನ್ನೇ ಇಲ್ಲ. ಒಟ್ಟಿನಲ್ಲಿ ಬಂದಾಗ ಈ ನಮ್ಮ ವೈಫ್ ಹೇಳ್ದಂಗೆ ಎಲ್ಲ ಥರದೆಲ್ಲೋ ಅವಳು ಆಲ್ರೆಡಿ ನೋಡಿದ್ಲು ನಮ್ಮ ಸಿಸ್ಟರ್ದು. ಅದರಿಂದ ಒಂದು ಲೆವೆಲ್ಗೆ ಅವಳಿಗೆಲ್ಲ ಮೆಚುರಿಟಿ ಇತ್ತು, ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು. ಅವಳು ಧೈರ್ಯವಾಗಿ ನನ್ನ ಮುಂದೆ ನೋಡ್ಸ್ಕೋಬಾರ್ದು, ನನಗೆ ಫೀಲ್ ಆಗುತ್ತೆ ಅಂತ ಭಾಳಷ್ಟು ಧೈರ್ಯವಾಗಿರೋವಳು, ಒಬ್ಬಳೊಬ್ಬಳೇ ಒಳಗೆ ಅರ್ಥಕೊಳ್ಳೋವಳು. ಕ್ಯಾನ್ಸರ್ ಅನ್ನೋ ವರ್ಡ್ ಕೇಳಿದ್ರೆ ಇವಾಗ ಭಯ ಇಲ್ಲ. ಆ ಕಾಲದಲ್ಲಂತೂ ಎಸ್ಪೆಷಲಿ 25 ವರ್ಷದ ಕಡೆಗೆ ಕ್ಯಾನ್ಸರ್ ಅಂದರೆ ಅದೊಂದು ಮಾರಕ, ಅದು ಬಂದರೆ ಮನುಷ್ಯ ಸತ್ತೇ ಹೋಗ್ತಾನೆ ಅನ್ನೋ ಫೀಲಿಂಗಲ್ಲೇ ಎಲ್ಲ ಇದ್ದರು. ಆದರೆ ಖಂಡಿತವಾಗೂ ಅದಲ್ಲ. ಈಗ ಕ್ಯಾನ್ಸರ್ ಅನ್ನೋದು ಎಲ್ಲ ರೋಗಗಳ ಥರನೇ ಅದು ಒಂದು ರೋಗ. ಅದರಿಂದ ಏನೇ ಥರ ಭಯ ಬೀಳೋ ಕೆಲಸ ಇಲ್ಲ, ಯಾರೇ ಆಗಲಿ ಪಾಸಿಟಿವ್ ಆಗಿ ತಗೊಳ್ಳಿ. ಧೈರ್ಯವಾಗಿ ಎಲ್ಲ ರೋಗದ ಥರನೇ ಇದು ಒಂದು ರೋಗ ಅಷ್ಟೇ, ಬರುತ್ತೆ ಹೋಗುತ್ತೆ, ಅದನ್ನು ಫೇಸ್ ಮಾಡಬೇಕಷ್ಟೇ. ಆ ಟೈಮ್ಗಳಲ್ಲಿ ಕರೆಕ್ಟಾದ ನ್ಯೂಟ್ರಿಷನ್ ತೊಗೋಬೇಕು ಮೈನಾಗಿ. ಯಾಕೆ ಅಂದರೆ ಕೀಮೋಥೆರಪಿ ಅನ್ನೋದು ಔಷಧಿ ತೊಗೊಂಡಾಗ ನಾಲಿಗೆ ಕೆಟ್ಟೋಗುತ್ತೆ, ಬಾಯೆಲ್ಲ ಹುಣ್ಣಾಗುತ್ತೆ, ಅದು ಒಳಗಡೆ ಯಾವುದು ಒಳಗೋದಕ್ಕೆ ಬಿಡಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಇದೆಲ್ಲ ಸಹಜ. ಆ ಟೈಮ್ಗಳಲ್ಲಿ ಪ್ರಾಪರ್ ನ್ಯೂಟ್ರಿಷನ್ ಇಂಟೇಕ್ ತೊಗೊಂಡ್ರೆ ನಮಗೆ ಲಿಕ್ವಿಡ್ ರೂಪದಲ್ಲಿ ಒಳಗೆ ಹೋಗೋದು ಸುಲಭ, ಅದು ಬಾಡಿಗೂ ಸ್ಟ್ರೆಂಥನ್ ಅಪ್ ಆಗುತ್ತೆ, ಎಲ್ಲ ಥರ ನಮಗೆ ಸಹಾಯ ಮಾಡುತ್ತೆ. ಅದು ಮೇಜರ್ ಇಂಪಾರ್ಟೆಂಟು. ಅದರಿಂದ ಈಗ ಎಲ್ಲರೂ ನೋಡ್ದಂಗೆ ಈಗ ನಾನು ನನ್ನ ವೈಫೈ ನೋಡಿ ಎಲ್ಲ ಫೇಸ್ ಮಾಡಿ ಆಚೆ ಬಂದು ಇವತ್ತು ಹ್ಯಾಪಿಯಾಗಿದ್ದೀವಿ. ಇದೇ ಥರ ಎಲ್ಲರೂ ಇರ್ತೀರ, ಯಾವುದೇ ಕಾರಣಕ್ಕೆ ಭಯ ಬೀಳಬೇಡಿ. ಕ್ಯಾನ್ಸರ್ ಅನ್ನೋದು ಬಂದರೆ ಹೆದರೋ ಕೆಲಸ ಇಲ್ಲ. ಅದು ಈವನ್ ಪ್ರಾವರ್ಬ್ಗಳು ಇನ್ನು ಹಾಸ್ಪಿಟ್ಲ್ ಮುಂದೆ ಕೂಡ ಈಗ ಹಾಕ್ತಾರೆ, ಲೈಫ್ ಈಸ್ ಪ್ರೊಲಾಂಗಿಂಗ್ ಅಂತ. ಸೊ ಭಯ ಅನ್ನೋ ಬೀಳೋ ಕ್ವಶನೇ ಇಲ್ಲ. ಅದು ಬಂದರೆ ಧೈರ್ಯವಾಗಿ ಎದುರಿಸಿ ನ್ಯಾಚುರಲ್ಲಾಗಿ ಬದುಕಿ, ಏನೂ ಆಗೋದಿಲ್ಲ, ಆರಾಮಾಗಿರ್ತೀರ. ಓವರಾಲ್ ಹೇಳ್ಬೇಕಂದ್ರೆ ಟ್ರೀಟ್ಮೆಂಟ್ ಇರುತ್ತೆ, ಆದರೆ ನಾವು ಮಾಡೋ ಆ್ಯಕ್ಟಿವಿಟೀಸ್ನ ನಾವು ಮಾಡೋದನ್ನು ಬಿಡಬಾರ್ದು. ತುಂಬ ಸರಿ ಏನಾಗುತ್ತೆ, ನಮ್ಗೆ ಹುಷಾರಿಲ್ಲ ಅಂದರೆ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ನಂಗೆ ಹುಷಾರಿಲ್ಲ, ನಂಗೆ ಇವ್ರು ಮಾಡಿ ಅದನ್ನು ನಾವು ಇಂಡಿಪೆಂಡೆಂಟಾಗಿ ಇರಬೇಕು. ಆ್ಯಕ್ಚುಲಿ ಒಂದು ಲೇಡಿ ಇಸ್ ದ ಕಿಚನ್ ಆಫ್ ಕ್ವೀನ್ ಆಫ್ ದಿ ಹೌಸ್ ಅಂತಾರೆ. ಸೊ ನಾವು ಕ್ವೀನ್ ಥರ ಇದ್ದರೆ ಮನೆಯಲ್ಲೆಲ್ಲ ಕಿಂಗ್ಡಮ್ ಥರ ಇರುತ್ತೆ. ನಾವೇನು ಮಾಡ್ತೀವಿ, ಉಲ್ಟಾ ಮಾಡ್ತೀವಿ. ಸೊ ಇದು ನಾನು ಅದನ್ನು ಮಾಡೋಕ್ಕೆ ಬಿಡಲ್ಲ. ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಿದ್ದೆ, ನನ್ನ ಪಾಡಿಗೆ ನಾನು ವಾಕಿಂಗ್ ಹೋಗ್ತಿದ್ದೆ, ಜಿಮ್ಮಿಗೆ ಹೋಗ್ತಿದ್ದೆ, ಆಮೇಲೆ ಮ್ಯೂಸಿಕ್ ಕೇಳೋದು, ಇದೇ ಥರ ಬುಕ್ಸ್ ಓದೋದು, ಆಮೇಲೆ ನನ್ನ ಕೆಲಸ ನಾ ಮಾಡೋದು. ನಂದೊಂದು ಒಂದು ಆಫೀಸ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಕೆಲಸ ನಾ ಮಾಡೋದು. ಅಲ್ಲಿ ಸಾಕಷ್ಟು ಜನ ಬೆಳಗ್ಗೆ ಹೊತ್ತು ಬರ್ತಾರೆ, ಅವ್ರ ಹತ್ರ ಎಲ್ಲ ಮಾತಾಡೋದು. ಸೊ ಈ ಥರ ಇಂಟ್ರ್ಯಾಕ್ಷನಲ್ಲೇ ಇರ್ತಿದ್ದೆ ನಾನು ಹೊರತು. ಇದೆಲ್ಲ ಆದಮೇಲೆ ನನಗೆ ಒಂದು ವಿಷಯ ಗೊತ್ತಾಯಿತು, ಜಿಮ್ಗಿಂತ ಹೆಚ್ಚಾಗಿ ನೀನು ಯೋಗ ಮಾಡು, ನಿನಗೆ ಮೈಂಡ್ ಚೆನ್ನಾಗಾಗುತ್ತೆ ಅಂತ. ಅದಕ್ಕೆ ಕರೆಕ್ಟಾಗಿ ಸ್ಲಿಪ್ ಡಿಸ್ಕ್ ಸರ್ಜರಿ ಬೇರೆ ಆಗಿಬಿಟ್ಟು ಎಲ್ಲರೂ ಹೇಳಿದ್ರು, ನೀನು ಫಾರ್ವರ್ಡ್ ಬೆಂಡಿಂಗ್ ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡಬಾರ್ದು. ಬಟ್ ಯೋಗ ಮಾಡಿದ್ರೆ ಅಟ್ಲೀಸ್ಟ್ ಮೈಂಡ್ ಕಾಮ್ ಆಗುತ್ತಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಯೋಗ ಕ್ಲಾಸಿಗೆ ಸೇರಿಕೊಂಡೆ. ಅಗೇನ್ ನೋಡಿ, ನೀವು ಲಕ್ಕಿಯಾಗಿದ್ದರೆ ರೈಟ್ ಪರ್ಸನ್ ಸಿಗ್ತಾರೆ ಅನ್ನೋದಕ್ಕೆ ಡಾಕ್ಟರ್ ರಾಘವೇಂದ್ರ ಶೆನಾಯ್ ಅಂತ
ಅವ್ರು ನನಗೆ ಗುರುವಾಗಿ ಸಿಕ್ಕಿದ್ರು. ಅವ್ರಿಗೆ ನಾನು ಹೇಳಿದೆ, ಸರ್ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ, ನಾವು ಫಾರ್ವರ್ಡ್ ಬೆಂಡಿಂಗ್ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಆಮೇಲೆ ಅವ್ರು ಇದ್ಕೊಂಡು ನನಗೆ ಹೇಳಿದರು, ಅಯ್ಯೋ ಅದೆಲ್ಲ ಏನು ಯೋಚನೆ ಮಾಡಬೇಡಮ್ಮ, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಇವತ್ತಿನ ದಿವಸ ನಾನು ಫಾರ್ವರ್ಡ್ ಬೆಂಡಿಂಗ್ ಮಾಡ್ತೀನಿ, ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡ್ತೀನಿ, ಹೆಡ್ ಸ್ಟ್ಯಾಂಡ್ ಮಾಡ್ತೀನಿ, ಶೀರ್ಷಾಸನ ಮಾಡ್ತೀನಿ, ಎಲ್ಲ ಆಸನಗಳು ಮಾಡ್ತೀನಿ. ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಯಾವಾಗಲೂ ಹೇಳ್ತಿರ್ತೀನಿ. ಅದಕ್ಕೇ ತುಂಬ ಇಂಪಾರ್ಟೆಂಟು ರೈಟ್ ಪೀಪಲ್ ಜೊತೆ ಕನೆಕ್ಟ್ ಆಗಿರಬೇಕು. ಅದು ರೈಟ್ ಜಾಗದಲ್ಲಿ ರೈಟ್ ಟೈಮಿಗೆ ಅದು ಹೊಂದ್ಕೊಂಡು ಬರುತ್ತೆ. ಅದು ಕಾಯ್ತಾ ಇರಬೇಕು, ಸಿಕ್ಕಿದಾಗ ಬಿಡಬಾರ್ದು. ಏನು ಮಾಡಬೇಕಾದ್ರೂ ಅಷ್ಟೇ ಲೈಫ್ನಲ್ಲಿ ಅವಾಗ ಹ್ಯಾಪಿಯಾಗಿರ್ಬೋದು ಆ್ಯಂಡ್ ಎಲ್ಲರನ್ನೂ ಹ್ಯಾಪಿಯಾಗಿ ಇಟ್ಕೋಬೋದು.